ಈ ಒಂದು ಇದರಲ್ಲೇ ಶೆಲ್ಫಲ್ಲೇ ನಮ್ಮದು ವರ್ಕ್ ಇದ್ದಿದ್ದು. ಇದ್ರ ಒಳಗಡೆ ಡಿವೈಸಸ್ಸು ಈ ಥರ ಇರುತ್ತೆ. ಎಲ್ಲ ವರ್ಕೆಲ್ಲ ಫಿನಿಷ್ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ಅಂದರೆ ಸೈಟ್ಗಳು ಒಂಥರ ಈ ಥರ ಇರುತ್ತೆ. ಕೆಲವೊಂದು ಡೇಟಾ ಸೆಂಟರ್ಸ್ ಇರುತ್ತೆ, ಕೆಲವೊಂದು ಕಡೆ BS ಇರುತ್ತೆ, ಕೆಲವೊಂದು ಶೆಲ್ಟರ್ಸ್ ಇರುತ್ತೆ. ಶೆಲ್ಟರ್ ಮೀನ್ಸ್ ಲೈಕ್ ಇದು ಶೆಲ್ಟ್ರೆ. ಲೈಕ್ ಯಾವ ರೀತಿ ಅಂದರೆ ಟವರ್ಗಳ ಹತ್ರ ಇರುತ್ತೆ. ಇದು ಜೂಲೆ BSc ಎಲ್ಲ ನೀಟಾಗಿ ನೋಡಿಕೊಂಡು ಲೈಟ್ ಆಫ್ ಮಾಡಿ ಹೋಗಬೇಕು. ಕ್ಲೋಸ್ ಮಾಡಿಕೊಂಡು ಇಲ್ಲಿ ಸೆಕ್ಯೂರಿಟಿ ಇದ್ದಾರೆ, ತೊಂದರೆ ಇಲ್ಲ, ಸೆಕ್ಯೂರಿಟಿ ಇದೆ. हाँ अभी हो गया, आज हो गए ना, आज हो गए, आज हो जाएगा। हाँ ठीक है, निकलता हूँ. हाँ ये एंट्री कर दो। अच्छा ठीक है. ಈಗ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಅಂದರೆ ಮೈನ್ ರೋಡ್ಗೆ ಹೋಗಬೇಕು. ಒಂದು ಹಾಫ್ ಕಿಲೋಮೀಟ್ರ್ ಮೈನ್ ರೋಡ್ಗೆ ಹೋದಾಗ ಬೆಳಗ್ಗೆ ಬೆಂಕಿ ಹಾಕಿದ್ದಾರೆ ವೇಸ್ಟಿಗೆಲ್ಲ. ಟವಲ್ ಏನಪ್ಪ ಅಂದರೆ ತುಂಬ ನನಗೆ ಬೇರೆ ನೆಗಡಿ ಇದ್ದಿತ್ತು, ಸ್ವಲ್ಪ ಹೆಲ್ತ್ ಸರಿ, ಸ್ವಲ್ಪ ಹೆಡೇಕು ನೆಗಡಿ ಇದೆ. ಅದರಲ್ಲಿ ಆ್ಯಕ್ಟಿವಿಟಿ ಮಾಡಲೇಬೇಕು ಅಂತ ಯಾರೂ ಬೇರೆಯವರಿಲ್ಲ ಈಗ ನಿಯರ್ ಬೈ ನಮ್ಮ ಹುಡುಗರು. ಅದ್ರ ಸಲುವಾಗಿ ನಾನೇ ಹೋಗಿ ಬಂದೆ. ಅದು ಬೇರೆ ಇನ್ನು AC ತುಂಬ ಕೋಲ್ಡ್ ಜಾಸ್ತಿ ಆಗ್ಬಿಡ್ತು ಅಂತ ಟವಲ್ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಬಿಟ್ಟು ಇದು ಮಾಡಿದೆ, ಸ್ವೆಟ್ರ್ ಹಾಕ್ಕೊಂಡು. ಸೈಟ್ ಹತ್ರದಿಂದ ಆಲ್ಮೋಸ್ಟ್ ಬಂದೆ ಒಂದು 400 ಮೀಟ್ರು, 300 to 400 ಮೀಟ್ರು. ಇಲ್ಲಿ ಲೆಫ್ಟ್ ಇಲ್ಲಿ ಹೋದರೆ ಒಂದು ಮೈನ್ ರೋಡ್ ಬರುತ್ತೆ. ಆ ಮೈನ್ ರೋಡ್ ಹತ್ರ ಹೋದರೆ ತುಂಬ ಸ್ವಲ್ಪ ಜಾಸ್ತಿ ಆಟೋಸ್ ಬರ್ತಾ ಇರುತ್ತೆ. ಈಗ ಹೋಗಿ ಸ್ವಲ್ಪ ಮಲ್ಕೊಂಬಿಟ್ರೆ ಸಾಕು, ಮಲ್ಕೊಂಬಿಡೋದು. ಏನಪ್ಪ ಅಂದರೆ ಮೊನ್ನೆ 36 hours ವರ್ಕ್ ಮಾಡಿದೆ ಕಂಟಿನ್ಯೂಸ್. ಅದ್ರ ರೆಸ್ಟ್ ಇರಲಿಲ್ಲ, ಅದಕ್ಕೋಸ್ಕರ ನೆನ್ನೆ ಫುಲ್ಲು ರೆಸ್ಟ್ ಕೊಡ್ತೀವಿ ಅಂತ ಹೇಳಿದರು. ಬಟ್ ಈ ವರ್ಕ್ ಕಂಪ್ಲೀಟ್ ಆಗಿರಲಿಲ್ಲ, ತುಂಬ ಇಂಪಾರ್ಟೆಂಟ್ ಇದೆ. ಒಂದು ಸಲ ಅದು ಶೆಡ್ಯೂಲ್ ಆದಮೇಲೆ ಇದು ಲೈವ್ ಟ್ರಾಫಿಕ್ಕು ತುಂಬ ಮತ್ತೆ ಚೇಂಜ್ ಮಾಡಲಿಕ್ಕಾಗಲ್ಲ. ಹುಡುಗರು ಬೇರೆ ಯಾರೂ ಇರಲಿಲ್ಲ, ಅದ್ರ ಸಲುವಾಗಿ ಮಾಡಲೇಬೇಕು ಅಂತ ಒತ್ತಡ ಬಂತು, ಪ್ರೆಷರ್ ಆಗಿತ್ತು. ಅದಕ್ಕೋಸ್ಕರ ನೆನ್ನೆ ನೈಟ್ ನಾನೇ ಬಂದೆ. ಅದರಲ್ಲಿ ಬೇರೆ ನನಗೆ ಹೆಲ್ತ್ ಸರಿ ಇರಲಿಲ್ಲ, ಕೋಲ್ಡು, ಮಳೆ ಹತ್ತೆ, ಹೆಡೇಕ್ ಇದಕ್ಕೆಲ್ಲ. ಅದರಿಂದ ಟವಲ್ ಇದು ಮಾಡಿಕೊಂಡು ಕಡೆ ಸುತ್ಕೊಂಡ್ಬಿಟ್ಟೆ. ಕೋಲ್ಡ್ಗೆ ಜಾಸ್ತಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಕ್ಟಿವಿಟಿ ಮಾಡಿದ್ದಾಯಿತು. ಇನ್ನೊಂದೇನಪ್ಪ ಅಂದರೆ ನಮ್ಮದು ಲೈವ್ ಇರುತ್ತೆ 12 ಗಂಟೆ. ಕೆಲವೊಂದು ನೈಟಲ್ಲೇ ಆ್ಯಕ್ಟಿವಿಟೀಸ್ ಮಾಡಬೇಕು. ಇವತ್ತು ಮಾಡಿದ್ದು ಏನಿದೆ ಅದು 12 ಗಂಟೆ ನೈಟು, 12 ಗಂಟೆ ಮೇಲೆ ಮಾರ್ನಿಂಗ್ 6 o'clock ಒಳಗಡೆ ಪರ್ಮಿಷನ್ ಸಿಗುತ್ತೆ. ಬಿಕಾಸ್ ಯಾಕಂದರೆ ಅದು ಲೈವ್ ಟ್ರಾಫಿಕ್ಕು, ನೆಟ್ವರ್ಕು ಲೈವ್ ಟ್ರಾಫಿಕ್ ಇರುತ್ತೆ. ಯಾವುದೇ ರೀತಿ ಯಾವಾಗಂದ್ರೆ ಅವಾಗ ತೆಗಿಯೋಕ್ಕಾಗಲ್ಲ, ತುಂಬ ನೆಟ್ವರ್ಕ್ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಪ್ರೊಸೀಜರ್ಸು ತುಂಬ ಇರುತ್ತೆ. ಪರ್ಮಿಷನ್ಸ್ ಆಗಿರ್ಬೋದು, ಅದಕ್ಕೆ ಒಂದು ಮೇಲ್ಸ್ ಆಗಿರ್ಬೋದು, ತುಂಬ ತುಂಬ ರೆಗ್ಯುಲೇಷನ್ಸು, ರೂಲ್ಸ್ ಇರುತ್ತೆ. ಬಾರಾಪತ್ತಾರ प्रभाकर टैक्स। क्या देंगे? हाँ किराया नहीं, वो क्या शेयरिंग क्या देंगे? 20 रुपये लगेगा. ನೆಟ್ವರ್ಕಲ್ಲೂ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಅದರಲ್ಲೂ ನಾವು ಮಾಡ್ತಿರೋದು ಆಪ್ಟಿಕಲ್ ಓನ್ಲಿ ಎಕ್ವಿಪ್ಮೆಂಟ್. ನಮ್ಮ ಕೆಲವೊಂದು ಡಿವೈಸಸ್ ಇರುತ್ತೆ, ಕೆಲವೊಂದು ಟೈಪ್ ಆಫ್ ಮೇಕಿಂಗ್ ಡಿವೈಸ್ ಎಕ್ವಿಪ್ಮೆಂಟ್ಸ್. ಆ ಎಕ್ವಿಪ್ಮೆಂಟಲ್ಲಿ ಮಕ್ಸು ಆಪ್ಟಿಕಲ್ ವರ್ಕ್ ಮಾಡ್ತೀವಿ. ಬಟ್ ಡಿಫ್ರೆಂಟ್ ಫೈಬರ್ ಟೀಮೇ ಬೇರೆ ಇರುತ್ತೆ. ಫೈಬರ್ ಆಗಿರ್ಬೋದು, ಅದರ ಒಂದೇನು ನಮ್ಮ ರಸ್ತೆಗಳಲ್ಲಿ ಫೈಬರ್ ಹೋಗಿರುತ್ತೆ, ನೆಟ್ವರ್ಕಿಂಗ್ ಕೇಬಲ್ಸ್ ಆಗಿರ್ಬೋದು, ಅದು ಫೈಬರ್ ಟೀಮ್ ನೋಡುತ್ತೆ. ಡಿಫ್ರೆಂಟ್ ಟೀಮ್ಸ್ ಇರುತ್ತೆ ನೆಟ್ವರ್ಕಿಂಗ್, ಟೆಲಿಕಾಮ್ ನೆಟ್ವರ್ಕಿಂಗಲ್ಲಿ. ನಮ್ಮದು ಬಂದ್ಬಿಟ್ಟು ಓನ್ಲಿ ಆಪ್ಟಿಕಲ್ ನೆಟ್ವರ್ಕಿಂಗು. ಇನ್ನೊಂದೇನಪ್ಪ ಅಂದರೆ ಕೆಲವೊಬ್ಬರು ಪಾಪ ನೆಟ್ವರ್ಕಿಂಗಲ್ಲೂ ಇನ್ನೂ ಕಷ್ಟಪಡೋವಂಥವ್ರು ಇದ್ದಾರೆ, ಪಾಪ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಜೊತೆಗೆ ಫೈಬರ್ ಟೀಮ್ ಅವರಾಗಿರ್ಬೋದು. ಲೋಕಲಲ್ಲಿ ಅವ್ರಿಗೂ ಅಷ್ಟೇ ತುಂಬ ಕಷ್ಟಗಳಿರುತ್ತೆ. ರೋಡಲ್ಲಿ ಹೋಗಿ ಅದರಲ್ಲಿ ಫೈಬರ್ ಬ್ರೇಕ್ ಆಗಿರೋದು. ಬಟ್ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರೋದು, ಅದ್ರ ಬಗ್ಗೆ ಆ ಫೀಲ್ಡಲ್ಲಿ ವರ್ಕ್ ಮಾಡೋರು ಮಾತ್ರನೇ ಗೊತ್ತಿರುತ್ತೆ. ನಮ್ಮ ಕಷ್ಟ ಏನಪ್ಪ ಅಂದರೆ ಟ್ರಾವೆಲಿಂಗ್ದು ನಮ್ಮದು ಸಿಕ್ಕಾಪಟ್ಟೆ ಕಷ್ಟ. ನಾನು ಲೋಕಲ್ ಆಗಿರೋದು, ಬೇರೆ ಕಡೆ ಹೋಗ್ತಿರೋದು ನಮ್ಮ ಕಷ್ಟ. ಅವ್ರಿಗೆ ರೋಡಲ್ಲಿ ಹೋಗಿ ಯಾವಾಗ ಏನು ಬ್ರೇಕ್ ಆಗುತ್ತೋ, ಕೇಬಲ್ಸ್ ಏನು ಬ್ರೇಕ್ ಆಗ್ತಿರೋ ನೋಡ್ಕೋಬೇಕು, ಅವೆಲ್ಲ ಇರುತ್ತೆ. ಟೆಕ್ನಿಷಿಯನ್ಸ್ಗೆ ಅದರಲ್ಲಿ ಸೈಟ್ ಡೌನ್ ಆಗಬಾರ್ದು. ಡೌನ್ ಮೀನ್ಸ್ ಯಾವುದೇ ಪವರ್ ಆಫ್ ಆಗಬಾರ್ದು, ಏನು ಇಶ್ಯೂಸ್ ಬರಬಾರ್ದು, ಆ ರೀತಿ ನೋಡ್ಕೊತಾರೆ. ಯಾಕಂದರೆ ಅವ್ರನ್ನೂ ಸಹ ಹತ್ತಿರದಿಂದ ತುಂಬ ನೋಡಿದ್ದೀನಿ. ನಮ್ಮ ಬ್ರದರ್ ಸಹ ಅವರು ತುಂಬ
ಟೆಕ್ನಿಷಿಯನ್ ಒಬ್ರು ಇದ್ದಾರೆ, ಅವರು ಅಲ್ಲೂ ಸಹ ಒಂದಷ್ಟು ದಿನ ಅವ್ರ ಜೊತೆಯಲ್ಲಿದ್ದಾಗ ನನಗೆ ಅರ್ಥ ಆಯಿತು ಅವ್ರ ಕಷ್ಟಗಳು ಸಹ. ಅವ್ರಿಗೂ ಅಷ್ಟೇ ನಿಜವಾಗ್ಲೂ ನಾನು ಹೇಳ್ತೀನಿ, ಯಾವುದೇ ಆಗಲಿ ನಾವೇನು ಅನ್ಕೋತೀವಿ ಅಂದರೆ ಪರ್ಮಿಷನ್ಸ್ ಕೊಡೋಲ್ಲ, ಕೆಲವೊಬ್ಬರು ಇದು ಮಾಡ್ತಾರೆ, ಕೆಲವೊಬ್ಬರು ತುಂಬ ಸಮಸ್ಯೆ ಕೊಡ್ತಾರೆ. ನಾವು ಆ್ಯಸ್ ಎ ನೀಟಾಗಿ ಮಾತಾಡೋದು ರೆಗ್ಯುಲರಾಗಿ ಒಂಥರ ಇದು ಮಾಡಿದ್ರು, ಬಟ್ ಅವ್ರವ್ರ ಪರ್ಮಿಷನ್ ಅವ್ರವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವ್ರು ಫಾಲೋ ಮಾಡ್ತಾರೆ. ಬಟ್ ಕೆಲವೊಬ್ಬರು ನಾವು ಆ್ಯಸ್ ಎ ಒಬ್ಬ ಇಂಜಿನಿಯರ್ ಹತ್ರ ಹೋದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಯಾರ್ದು ಇಂಜಿನಿಯರ್ಸ್ ಸ್ವಲ್ಪ ಇದು ಮಾಡ್ತಾರೆ ಕೆಲವೊಬ್ಬರು, ಆದರೆ ಕೆಲವೊಬ್ಬರು ಎಲ್ಲ ಚೆನ್ನಾಗಿರ್ತಾರೆ. ಕೆಲವೊಬ್ಬರು ಈ ಥರ ನಾವು ಕಮ್ಯುನಿಕೇಟ್ ಮಾಡೋ ಇದ್ರ ಡಿಪೆಂಡ್ಸ್ ಅಪಾನ್ ಕಮ್ಯುನಿಕೇಷನ್ನು, ಡಿಪೆಂಡ್ಸ್ ಅಪಾನ್ ಕ್ಲಾರಿಟಿ ಕೊಟ್ಟಾಗ ಅವರು ಓಕೆ ಎಲ್ಲದಕ್ಕೂ ಸರಿ ಇದು ಮಾಡ್ತಾರೆ. ಬಟ್ ಕೆಲವೊಬ್ಬರು ಮಾತ್ರ ಅದಕ್ಕೆ ಇಲ್ಲದೇ ಇರೋದು ಅದು ಇದು ಅಂತ ಬೇಕು ಅಂತ ಡಿಮ್ಯಾಂಡ್ ಮಾಡೋದು, ಪರ್ಮಿಷನ್ಸ್ಗೆ ಇವೆಲ್ಲ ತುಂಬ ಇಶ್ಯೂಸ್ ಇರುತ್ತೆ. ಹೊರಗಡೆ ಬಂದಿದ್ದೀವಿ ಅಂದರೆ ಓನ್ಲಿ ವರ್ಕ್ ಬಂದೇ ಆಗಲ್ಲ, ವರ್ಕ್ ಅವರ ಜೊತೆ ಪರ್ಮಿಷನ್ಸ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರೋದು, ಫುಡ್ದಾಗಿರ್ಬೋದು, ಸಮಸ್ಯೆಗಳು ಇದೆ. ಅದರಿಂದ ಅನುಕೂಲನೂ ಇದೆ. ಯಾಕಂದರೆ ನಾವು ಇಷ್ಟೊಂದು ಪ್ಲೇಸಸ್ ಎಲ್ಲ ಓಡಾಡ್ತಿರ್ತೀವಿ, ಒಂದು ಏನಪ್ಪ ಅಂದರೆ ಸೊಸೈಟಿಯಲ್ಲಿ ಒಳ್ಳೆ ಜಾಗಗಳನ್ನು ನೋಡ್ಬೋದು. ಜಾಗಗಳಂದರೆ ಏಕೆಂದರೆ ಒಂಥರ ರೂಮ್ ಹತ್ರ ಬಂದೆ ಅಲ್ವಾ, ರೂಮ್ ಹತ್ರ ಬಂದಾಗ ಇವಾಗ ಮಲ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹಿಂಗೆ ಯಾವಾಗ ಎದ್ದೇಳ್ತೀನೋ ಗೊತ್ತಾಗಲ್ಲ, ನಿದ್ದೆ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಒಂದೇ ಸರಿ ಟಿಫನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ರೂಮ್ ಮುಂದೆನೇ ಟಿಫನ್ ಸ್ಟಾಲ್ ಅವ್ರದ್ದೆ, ಬಟ್ ಸಪ್ರೇಟ್ ಕಾಸ್ಟ್ ಅದು ಬಿಡಿ. ಬಟ್ ನಾವು ಹೇಳ್ದಂಗೆ ನೋಡಿ ನಮ್ಮ ಕಡೆ ಸಿಗೋ ರೀತಿ ಚಟ್ನಿ ನೈ चाहिए, ಸಾಂಬಾರು ಡಾಲ್ ದೀಜಿ. ನಮ್ಮ ಕಡೆ ತಿರುವಷ್ಟು ಟೇಸ್ಟ್ ಆ ಥರ ಸಿಗಲ್ಲ ಈ ಕಡೆ. ಏನು ವಡೆ ಇಡ್ಲಿ ಇದೆ, ಇಡ್ಲಿ ಅಸಲಿಗೆ ಚೆನ್ನಾಗಿರಲ್ಲ. ನಮ್ಮ ಕಡೆ ಚಟ್ನಿ ಸಾಂಬಾರು ಚೆನ್ನಾಗಿರುತ್ತೆ, ಆ ಟೇಸ್ಟ್ ಈ ಟೇಸ್ಟ್. ಟಿಫನ್ ಅಂತೂ ಅಡ್ಜಸ್ಟ್ ಆಗಲ್ಲ. ಇಲ್ಲೊಂದು ಸ್ವಲ್ಪ ಏನೋ ವಡೆ ಚೆನ್ನಾಗಿರುತ್ತೆ ಅಂತೇಳಿ ತಿಂತಾ ಇದ್ದೀನಿ ಅಷ್ಟು, ಇಲ್ಲ ಅಂದರೆ ಅದನ್ನು ತಿಂತಾ ಇರಲ್ಲ. ಹೋಗಿ ಮಲಗಿಬಿಡ್ಬೇಕಾಗಿತ್ತು ಅಷ್ಟೇ. ಇವಾಗ ಇವರು ಹೋಟ್ಲವರು ಚೆನ್ನಾಗಿ ಮಾತಾಡ್ತಾರೆ. ತೊಗೊಂಡಿದ್ದೆ ಮೆದುವಡ ಅಂದರೆ ಉದ್ದಿನ ವಡೆ. ಏಕೆ ಕೊಂದ್ಸ ದಾಲ್ ವಡ, ಅಂದರೆ ಕಡಲೆಬೇಳೆ ವಡೆ, ಇದೊಂದು 2 ತಗೊಂಡೆ. ಚೆನ್ನಾಗಿದೆ ಇದು ಮಾತ್ರ, ಸ್ವಲ್ಪ ಪರವಾಗಿಲ್ಲ ತಿನ್ಬೋದು. ಇದನ್ನು ಮತ್ತು ಸಾಂಬಾರು ಮತ್ತು ಚಟ್ನಿ ನಮ್ಗೆ ಅಡ್ಜಸ್ಟ್ ಆಗೋಲ್ಲ, ತುಂಬ ಒಂಥರ ಅದು ಡಿಫ್ರೆಂಟ್ ಟೇಸ್ಟು, ಒಂಥರ ಏನು ಟೇಸ್ಟ್ಲೆಸ್ಸೇ ಇದೆ ಚಟ್ನಿ. ಅದರಿಂದ ಚೆನ್ನಾಗಿದೆ, ಪರವಾಗಿಲ್ಲ ತಿನ್ಬೋದು. ಆ್ಯಕ್ಚುಲಿ ಇಲ್ಲಿ ಟಿಫನ್ ಅಂತೂ ಮಹಾರಾಷ್ಟ್ರದಲ್ಲಿ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ಸುಮಾರು ದಿನ ಆಗ್ಬಿಟ್ಟಿದೆ ನಾನು ಬಂದಾಗಿಂದ. ಟಿಫನ್ ತಿನ್ನೋದೇ ತುಂಬ ಅಂದರೆ ತುಂಬ 20 ದಿವಸ ಮೇಲೆ ಆಗಿದೆ ಟಿಫನ್ ತಿಂದು. ಓನ್ಲಿ ಊಟ ನೈಟು, ಮಧ್ಯಾಹ್ನ ಊಟ, ನೈಟ್ ಊಟ ಅಷ್ಟೇ. ಏನು ಅನ್ಕೋತಾರೆ ಅಂದರೆ ಅವ್ರ ಜಾಬಲ್ಲಿದ್ದಾರೆ, ಅವ್ರ ಎಂಪ್ಲಾಯಿ, ಇದು ಒಂದು ಏನೋ ಒಂದು ಜಾಬಲ್ಲಿದ್ದಾರೆ ಅಥವಾ ಎಂಪ್ಲಾಯಿ, ಒಳ್ಳೆ ಸ್ಯಾಲ್ರಿ ಬರುತ್ತೆ, ಒಳ್ಳೆ ಜೀವನ ಮಾಡ್ತಿದ್ದಾರೆ ಅಂತ ಅನ್ಕೋತಾರೆ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅದೇನು ಹೇಳ್ತಾರೆ ನಮ್ಮ ಆಡು ಭಾಷೆಯಲ್ಲಿ, ನಮ್ಮ ಕಡೆ ಗುಡ್ಡುಪೇಟೆ ಕೋಡಿಕೆ ದನ್ನ ನಪ್ಪಿ ತಿಳಿಸ್ದಂಟ ಅಂತಂದಂಗೆ, ಅಂದರೆ ಮೊಟ್ಟೆ ಇಡೋ ಕೋಳಿಗೆ ಗೊತ್ತು ಅದರ ನೋವೇನು ಅಂತ. ಅದೇ ರೀತಿ ಅವ್ರವ್ರ ಜೀವನದಲ್ಲಿ ಅವ್ರವ್ರ ವೃತ್ತಿ, ಅವ್ರವ್ರ ಕಷ್ಟಗಳು ಅವ್ರಿಗೆ ಗೊತ್ತು. ಬೇರೆಯವ್ರನ್ನ ಜೀವನ ನೋಡಿದಾಗ ನಮಗೇನು ಅನಿಸುತ್ತೆ, ಬೇರೆಯವ್ರನ್ನ ನೋಡಿದಾಗ ನಮಗೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅನಿಸುತ್ತೆ. ಅವರು ಏನು ಅನ್ಕೋತಾರೆ, ನಮ್ಮ ಜೀವನ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದು ಏನಂದರೆ, ನಮ್ಮಷ್ಟು ಚೆನ್ನಾಗಿ ನಾವೇ ಚೆನ್ನಾಗಿರ್ತೀವಿ ಅನ್ನೋದು ಮೈನ್ ಇಂಪಾರ್ಟೆಂಟ್. ಅವ್ರವ್ರ ಕಷ್ಟ ಅವ್ರಿಗೆ ಇದ್ದಿರುತ್ತೆ. ಅಟ್ಲೀಸ್ಟ್ ನಾವು ಇಷ್ಟು ಮಾತ್ರ ಇದ್ದೀವಿ, ನಮ್ಮ ಕಷ್ಟ ನಮಗೇನು ಅನ್ನೋದು ನಮಗೆ ಅರ್ಥ ಆಗಿರುತ್ತೆ. ಇಲ್ಲಿ ಯಾರೂ ಸಂತೋಷವಾಗಿರಲ್ಲ, ಯಾರೂ ಕಷ್ಟ ಇರಲ್ಲ. ನಾವು ಅರ್ಥ ಫಸ್ಟ್ ಆಫ್ ಆಲ್ ನಮ್ಮ ಜೀವನ ಏನು, ನಾವು ಯಾಕೆ ಇಷ್ಟೊಂದು ಕಷ್ಟ ಅಂತ. ಅವ್ರವ್ರ ಪ್ರತಿಯೊಬ್ಬರದ್ದು ಅಷ್ಟೇ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ನಾವು ತಗೊಳ್ಳೋದು ನಮ್ಮ ಪ್ರೊಫೆಷನು ಅಷ್ಟೇ. ಇವಾಗ ನಾವು ಮಾಡ್ತಿರೋದು ತುಂಬ ಕಷ್ಟ ಅಂದರೆ ಕಷ್ಟನೇ, ಕೆಲವೊಂದು ಟೈಮಲ್ಲಿ ತುಂಬ ಈಸಿ ಅಂದರೆ ತುಂಬ ಈಸಿ. ಒಂದೊಂದು ಸಲ ಕೆಲವೊಬ್ರು ಏನು ಅನ್ಕೋತಾರೆ, ತುಂಬ ಕಷ್ಟ ಅಂತಾರೆ, ಕೆಲವೊಬ್ಬರು ತುಂಬ ಈಸಿ ಅನ್ಕೋತಾರೆ. ಸಂಪಾದನೆ ಮಾಡ್ಬಿಡ್ತಾರೆ, ಅವನೇನಪ್ಪ ಅಂತ. ಆದರೆ ಆ ಕಷ್ಟಕ್ಕೆ ಎಷ್ಟು ಇವಾಗ ಏನು ನಾವು ಪಡ್ತಿರೋ ಒಂದು ಇದು ನಾರ್ಮಲ್ ಸುಖ ಅಂತನೂ ಅಂತಲ್ಲ, ಅದು ಈಸಿನೂ ಅಂತಲ್ಲ, ಅಥವಾ ಕಷ್ಟನೂ ಅಂತಲ್ಲ. ಇವಾಗ ಏನು ಲೀಡ್ ಮಾಡ್ತೀನಿ ಲೈಫು, ಅದು ಒಂದಷ್ಟು 7-8 ವರ್ಷದ ಕಷ್ಟ, ಅದರಿಂದ ಇದ್ದಷ್ಟು ಶ್ರಮ, ಅದಕ್ಕೂ ಮುಂಚೆ ಇದ್ದಂಥ ಶ್ರಮಗಳು, ಅದಕ್ಕಿದ್ದಂಥ ಸ್ಟ್ರಗ್ಲಿಂಗ್ಸ್ ನನಗೆ ಗೊತ್ತಿದೆ. ಈವನ್ ಅವ್ರವ್ರ ಜೀವನ ಅವ್ರಿಗೆ ಗೊತ್ತಿರುತ್ತೆ. ಯಾರಿಗಿಲ್ಲಿ ನಾನು ಏನು ದ್ವೇಷ ಅಥವಾ ಇನ್ನೊಂದು ಉದ್ದೇಶದಿಂದ ಮಾತಾಡ್ತಿರೋದಲ್ಲ, ಇದು ಅರ್ಥ ಮಾಡ್ಕೋಬೇಕು ನಾವು ಅಷ್ಟೇ ಅಂತ ಹೇಳಿ, ಒಂದು ಜಸ್ಟ್ ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್ ಅಷ್ಟೇ ಇದು. ಅವ್ರವರು ವಿಧಾನ ಅರ್ಥ ಮಾಡ್ಕೋತಾರಲ್ವ. ಕೆಲವೊಬ್ಬರು ಒಬ್ಬೊಬ್ಬ ವ್ಯಕ್ತಿ ಬಗ್ಗೆ ತುಂಬ ಸಿಂಪಲ್ಲಾಗಿ ಮಾತಾಡ್ಬಿಡ್ತಾರೆ, ಸಣ್ಣ ಒಂದು ವಿಧವಾಗಿ ನೋಡ್ತಾರೆ. ನೋಡಿ, ಅದು ತಪ್ಪು ಅಂತ ನನ್ನ ಒಂದು ಉದ್ದೇಶ ಅಷ್ಟೇ. ಯಾರ ಕಷ್ಟ ಏನು ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತೆ. ಯಾರೂ ಒಂದು ಚೀಪಾಗಿ ಆಗಿರಲಿ, ತೀಕ್ಷ್ಣವಾಗಿ ಮಾತಾಡೋಕ್ಕೆ ಹೋಗಬಾರ್ದು. ಅವ್ನಿಗೇನು ಬಿಡಪ್ಪ, ಅವ್ನು ಸಂಪಾದನೆ ಮಾಡ್ತಾರೆ, ಅವ್ರ ಮನೆ ಕಡೆ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಅಂತ ಕೆಲವೊಬ್ರು ಹೇಳ್ತಾರೆ. ದಟ್ ಈಸ್ ನಾಟ್ ಕರೆಕ್ಟ್. ಅದರ ಹಿಂದೆ ಒಂದೊಂದು ಕ್ಷಣನೂ ಪಟ್ಟಿರೋ ಒಂದು ನೋವಿದೆ, ಅದರ ಒಂದು ಶ್ರಮನೂ ಇದೆ. ತುಂಬ ಅಂದರೆ ತುಂಬ ನೋವುಗಳು ತಿಂದು ಬಂದಿರೋಂಥ ಜೀವನ ನಂದು. ನಮ್ಮ ಒಂದು ಪ್ರೊಫೆಷ್ನಲ್ ಏನಪ್ಪ ಅಂದರೆ, ಇದೊಂದು ಟ್ರಾವೆಲಿಂಗು ಅದು ಇದು ಪ್ಲಸ್ಸು ಇದೆ, ಮೈನಸ್ಸು ಇದೆ.
ಪ್ಲಸ್ ಅಂದರೆ ಏನಪ್ಪ ಅಂದರೆ ಹೊರ ನೋಟಕ್ಕೆ ಆಗಿರ್ಬೋದು, ಒಂದು ಸೊಸೈಟಿ ಸುತ್ತಾ ಇರ್ತೀವಿ, ಏನು ಸಮಾಚಾರ, ಸೊಸೈಟಿಯ ಒಂದು ಆಗು ಹೋಗುಗಳು, ಯಾವ ರೀತಿ ಬದುಕ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬ ಕೊಡುತ್ತೆ ಈ ಟೆಲಿಕಾಮಲ್ಲಿ, ಟ್ರಾವೆಲಿಂಗಲ್ಲಿ. ಯಾವ ರೀತಿ ಬದುಕಬಹುದು, ಯಾವ ರೀತಿ ಜೀವನ ಕಟ್ಕೋಬಹುದು ಅನ್ನೋ ಒಂದು ಲೆವೆಲ್ವರೆಗೂ ತೊಗೊಂಡೋಗುತ್ತೆ. ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋರಿಗೆ, ಒಂದು ಯುಟಿಲೈಸ್ ಮಾಡ್ಕೊಳ್ಳೋ ವಿಧಾನದಲ್ಲಿ. ಇದೇ ಪ್ರೊಫೆಷನಲ್ಲೇ ಇದೇ ಲೈಫ್ ಲಾಂಗ್ ಇರ್ತೀನಿ ಅಂದರೆ ಕಷ್ಟ. ಇದರಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಓಕೆ. ಆದರೆ ಮೈನಸ್ ಏನಪ್ಪ ಅಂದರೆ ಟೈಮ್ಗೆ ಊಟ ಸಿಗಲ್ಲ, ಟೆಂಪರವರಿ ಪ್ರಾಬ್ಲಮ್. ಅಂದರೆ ಈ ಪ್ರೊಫೆಷ್ನಲ್ ಇದ್ದಷ್ಟೇ ಟೈಮ್ಗೆ ಊಟ ಸಿಗಲ್ಲ, ನಿದ್ದೆ ಇರಲ್ಲ, ಟ್ರಾವೆಲಿಂಗ್ ಸಿಕ್ಕಾಪಟ್ಟೆ, ಹೆಲ್ತ್ ಇಶ್ಯೂಸ್ ಬರಲೂಬಹುದು, ಬರ್ದೇನೂ ಹೋಗ್ಬೋದು. ಆ ಹೆಲ್ತ್ ಇಶ್ಯೂಸ್ಗೆ ಏನು ಮಾಡಬೇಕಂದ್ರೆ, ನನಗೆ ಗೊತ್ತಿರೋ ಒಂದು ಸಣ್ಣ ಟಿಪ್ ಏನಪ್ಪ ಅಂದರೆ, ಇದು ಬೇಬಿ ಯಾರಿಗಾದ್ರೂ ಯೂಸ್ ಆಗ್ಬೋದು, ಆಗದೇ ಇರ್ಬೋದು, ಇದೇ ಫೈನಲ್ ಅಂತ ನಾನು ಹೇಳೋಲ್ಲ, ಸಣ್ಣ ಸಜೆಷನ್ ನನ್ನ ಕಡೆಯಿಂದ. ಏನಪ್ಪ ಅಂದರೆ, ನಾವು ಹೊರಗಡೆ ಏನಂದ್ರೆ ಅದು ಸಿಕ್ಕಾಪಟ್ಟೆ ಬ್ಯಾಡ್ ಫುಡ್ನ ತಿನ್ನಬಾರ್ದು. ಜಂಕ್ ಫುಡ್ ಆಗಿರ್ಬೋದು, ಅಥವಾ ಯಾವ ಫುಡ್ ತಿಂದರೆ ನಮ್ಗೆ ಒಳ್ಳೆಯದು ಅಂಥ ಫುಡ್ನ ತಿನ್ನಬೇಕಷ್ಟೇ. ಬ್ಯಾಡ್ ಫುಡ್ ತಿಂದಿರ ನಾರ್ಮಲ್ ಏನೇ ಆಗಲಿ ತಿಂದರೆ ಓಕೆ. ಜಂಕ್ ಫುಡ್ ಆಗಿರಿ, ತುಂಬ ಆಯಿಲ್ ಇರೋಂಥ ಫುಡ್ಡು, ಎಸ್ಪೆಷಲಿ ಇಲ್ಲಂತೂ ಮಹಾರಾಷ್ಟ್ರದಲ್ಲಂತೂ ಯಾವುದೇ ಸಾಂಬಾರಿಗೆ ಹೋಗಲಿ ಆಯಿಲಲ್ಲಿ ಸಾಂಬಾರು ಇದೆಯಾ, ಸಾಂಬಾರಲ್ಲಿ ಆಯಿಲ್ ಇದೆಯಾ ಗೊತ್ತಾಗಲ್ಲ, ಅಷ್ಟೊಂದು ಹಾಕ್ಬಿಡ್ತಾರೆ ಕೆಲವೊಂದು ಹೋಟೆಲ್ಗಳಲ್ಲಿ. ಕೆಲವೊಂದು ಓಕೆ ಆವ್ರೇಜ್ ಇರುತ್ತೆ, ಅದು ಮೈನ್ ನೋಡ್ಕೋಬೇಕು. ಹೊರಗಡೆ ಇದ್ದ ಜೀವನ, ಹೊರಗಡೆ ಅಂದರೆ ನಾನು ಆ್ಯಕ್ಚುಲಿ ಮನೆ ಹತ್ರ ಇದ್ದರೆ ಪಕ್ಕದಲ್ಲಿ ಇಲ್ಲ, ಯಾರ ಮನೇಲಿಲ್ಲ ಅಂದ್ರೂ, ಊಟ ಮಾಡಿಲ್ಲ ಅಂದ್ರೂ ನಾನು ಹೋಟ್ಲಿಗೆ ಹೋಗಲ್ಲ. ಒಂದೊತ್ತು ಉಪವಾಸ ಇದ್ಬಿಡ್ತೀನಿ, ಇಲ್ಲಾಂದರೆ ಅಟ್ಲೀಸ್ಟ್ ಅನ್ನ ಗೊಜ್ಜು ಇಸ್ಕೊಂಡಾದರೂ ತಿಂದ್ಬಿಡ್ತೀನಿ. ಯಾಕೆ ಅಂದರೆ ಹೊರಗಿನ ಕಡೆ ಬಂದಾಗ ಅನಿವಾರ್ಯತೆ, ಈ ಜೀವನ ಅನಿವಾರ್ಯತೆ, ವರ್ಕ್ ಮಾಡಲೇಬೇಕು, ಇಲ್ಲಿ ಜೀವನ ಲೀಡ್ ಮಾಡಲೇಬೇಕು.